ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ತಾಯಿ ಸುಜಾತಾ ಭಟ್ ಅವರು ದಿನಕ್ಕೊಂದು ಗಂಟೆಗೊಂದು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಈಗ ಸುಜಾತಾ ಭಟ್ಗೂ ಕೂಡ SIT ಶಾಕ್ ಕೊಡುತ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಿಯೂ ಸುಜಾತಾ ಭಟ್ SIT ವಶಕ್ಕೆ ಪಡೆಯಲಾಗುತ್ತಾ? ಅನನ್ಯ ನಾಪತ್ತೆ ಕೇಸಲ್ಲಿ ದೂರುದಾರೆ ದ್ವಂದ್ವ ಹೇಳಿಕೆ ಕೊಡ್ತಾ ಇದ್ದಾರೆ. ಮಗಳು ಇದ್ದಳು ಅನ್ನೋದು, ಆಮೇಲೆ ಇಲ್ಲ ಅನ್ನೋದು. ಗಿರೀಶ್ ಮಟ್ಟಣ್ಣನವರು ಹೇಳಿದಂತೆ ನಡೆದುಕೊಂಡಿದ್ದೇನೆ ಅಂತ ಒಂದು ಸರ್ತಿ ಹೇಳೋದು. ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇರುವಂತಹ ಅಜ್ಜಿ ಸುಜಾತಾ ಭಟ್ ದೂರು ಸಂಬಂಧ ಸ್ಪಷ್ಟನೆ ಪಡೆಯಲು ಮುಂದಾಗಿದ್ದಾರೆ SIT ಅಧಿಕಾರಿಗಳು. ಪಾಪ ಅವ್ರಿಗೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ, ವಯಸ್ಸಾಗಿದೆ, ಸಿಕ್ಕಾಪಟ್ಟೆ ಓವರ್ ಎಕ್ಸೈಟ್ಮೆಂಟು, ಕೋಪ ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ, ಅಳ್ತಾರೆ, ಟೆನ್ಷನ್ ಕೊಡ್ತಾ ಇದ್ದಾರಂತೆ ಮೀಡಿಯಾದವರು. ಹೀಗಾಗಿ ಪಾಪ ಆಕೆ ಏನು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾನಸಿಕ ಸ್ಥಿಮಿತವೇ ಇಲ್ಲ ಅಂತ ಕಾಣುತ್ತೆ ಸುಜಾತಾ ಭಟ್ ಅವರಿಗೆ. ಗಂಟೆಗೊಂದು ಹೇಳಿಕೆ, ಭಾಳ ಚೆನ್ನಾಗಿ ಮಿಸ್ಟೀರಿಯಸ್ ಆಗಿ ಕಥೆಯನ್ನು ಹೆಣೆದಿದ್ದಾರೆ. ಹೀಗಾಗಿ ಸತ್ಯ ಎಲ್ಲ ಹೊರಬರ್ತಾ ಇರುವಾಗ ಸಹಜವಾಗಿ ಟೆನ್ಷನ್ ಆಗೇ ಆಗುತ್ತೆ. ಹೀಗಾಗಿ SIT ಅವರು ಕೂಡ ಭಾಳ ಶಾರ್ಪ್ ಆಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅನನ್ಯ ಬಗ್ಗೆ ದೂರು ಮತ್ತು ಗೊಂದಲ ಹೇಳಿಕೆ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸುಜಾತಾ ಭಟ್ ವಿಚಾರಣೆಗೆ ರೆಡಿಯಾಗಿರುವಂಥ SIT ವಿಚಾರಣೆಗೆ ಬರುವಂತೆ ಈಗಾಗಲೇ SITಯಿಂದ ನೋಟಿಸ್ ಹೋಗಿದೆ. ಬಟ್ ಅನಾರೋಗ್ಯದ ನೆಪ ಹೇಳಿ ವಿಚಾರಣೆಯಿಂದ ದೂರ ಉಳ್ಕೊಂಡಿದ್ದಾರೆ ಸುಜಾತಾ ಭಟ್ ಅವರು. ವಿಚಾರಣೆಗೆ ಗೈರಾಗಿ ಯೂಟ್ಯೂಬರ್ಗಳಿಗೆ ಸಂದರ್ಶನ ಕೊಡ್ತಾ ಇದ್ದಾರೆ. ಅನುಮಾನ ಹುಟ್ಟು ಹಾಕ್ತಾ ಇದೆ ದೂರುದಾರೆ ಸುಜಾತಾ ಅವರ ನಡೆ. ಕಾರ್ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಕೊಡ್ತಾರೆ ವಿಚಾರಣೆಗೆ ಬರೋಕ್ಕಾಗಲ್ಲ, ಆದರೆ ಯೂಟ್ಯೂಬರ್ಗಳಿಗೆ ಸಂದರ್ಶನ ಅಂತೂ ಕೊಡ್ತಾ ಇದ್ದಾರೆ ಅವರ ಬನಶಂಕರಿ ನಿವಾಸದ ಬಳಿ. ಹೀಗಾಗಿ ಗೊಂದಲದ ಬಗ್ಗೆ ವಿಚಾರಣೆಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಈಕೆ SIT ಅವರ ವಿಚಾರಣೆಗೆ ಹಾಜರಾಗಿಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಮೊದಲಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರ ನೋಡ್ತಾ ಹೋಗೋದಾದರೆ SIT ನಿರಂತರವಾದಂಥ ತೀವ್ರವಾದಂಥ ವಿಚಾರಣೆ ನಡೆಸ್ತಾ ಇದೆ. ಈಗ ಆತ ಹೇಳ್ತಾ ಇರುವಂತೆ ನನ್ನ ಹಿಂದೆ ಯಾವುದೋ ಒಂದು ಗುಂಪಿದೆ, ನನಗೆ ಯಾರೋ ಫೀಡ್ ಮಾಡಿದ್ದಾರೆ, ನನ್ನ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಹೀಗೆಲ್ಲ ಮಾಡಿದೆ ಅನ್ನುವಂಥ ಈತನ ಸುಳ್ಳಿನ ಕಂತೆ, ಇದರ ಷಡ್ಯಂತ್ರ ಬಯಲಾಗ್ತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಈಗ ಬೇಸಿಕ್ ಇನ್ವೆಸ್ಟಿಗೇಷನಲ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಆತ ಬಾಯಿ ಬಿಟ್ಟಿರುವಂತಹ ಮಹೇಶ್ ಶೆಟ್ಟಿ ಇರಬಹುದು, ಮತ್ತು ಇನ್ನೊಬ್ಬ ವ್ಯಕ್ತಿ ಇರಬಹುದು, ಅವರೆಲ್ಲರನ್ನೂ ಕೂಡ ವಿಚಾರಣೆ ಕರೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಬೆಳಗಿನ ಜಾವದಿಂದ ಸಂಜೆಯವರೆಗೂ ನಿರಂತರವಾಗಿ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿದಂತಹ, ಅಂದರೆ ಆತನಿಂದ ಒಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಇಲ್ಲಿ ಹೊರಗಡೆ ಹಾಕಿದ್ದಾನೆ. ಅಂದರೆ ನಾನು ಒಬ್ಬರ ಅನತಿಯ ಮೇರೆಗೆ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ದೀನಿ ಅನ್ನುವಂತಹದ್ದು ಆತ ಒಪ್ಪಿಕೊಂಡಿರೋದು ಈಗ ಇದಾಗಿರುವಂಥದ್ದು. ಹೀಗಾಗಿ ಸದ್ಯ ಇವನ ಹಿಂದೆ ಇರುವಂತಹ ಸೂತ್ರಧಾರಿ ಯಾರು ಮತ್ತು ಆತನ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಇವರೆಲ್ಲರೂ ಕೂಡ ಒಂದು ಪಾನ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಯಾಕಂದರೆ ಸೂತ್ರಧಾರಿ ಬೇರೆಯೇ ಇರ್ತಾರೆ. ಇವರಾಗಿರಬಹುದು, ಸುಜಾತಾ ಭಟ್ ಆಗಿರಬಹುದು, ಮತ್ತು ಇನ್ನಿತರ ವ್ಯಕ್ತಿಗಳು ಯಾರ್ಯಾರು ಇದರಲ್ಲಿ ಆರೋಪವನ್ನು ಮಾಡಿದರೋ ಅವರೆಲ್ಲರೂ ಕೂಡ ಒಂದು ದಾಳವಾಗಿ ಉಪಯೋಗಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಒಂದು ಸ್ಪಷ್ಟವಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಒಂದು ಇಂಬು ಕೊಡುವಂತೆ ಆ ಅನಾಮಿಕ ಏನಿದ್ದಾನೆ, ಅಂದರೆ ಚಿನ್ನಯ್ಯ ಏನಿದ್ದಾನೆ, ಆತನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತ ನನಗೆ ಯಾರು ಹೇಳಿ ಕೊಟ್ಟಿದ್ದಾರೋ ಆ ವ್ಯಕ್ತಿಯ ಏನೇನು ಹೇಳ್ತಾನೆ ಅದನ್ನೆಲ್ಲವನ್ನು ಕೂಡ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ, ಇದರಲ್ಲಿ ನನ್ನದೇ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ ಅನ್ನುವಂಥದ್ದು ಆತ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಮತ್ತು ಇದು ಎಷ್ಟು ದಿನಗಳ ಹಿಂದೆಯಿಂದ ನಡೆದಿದೆ ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮತ್ತಷ್ಟು ಆರೋಪಿಗಳನ್ನು, ಅಂದರೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಿ, ಅಂದರೆ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಸಮೀರ್ಗೆ ಒಂದು ಜಾಮೀನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ SIT ಅಧಿಕಾರಿಗಳ ಒಂದು ತನಿಖೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಬರೆದು, ಅಂದರೆ ಉಲ್ಲೇಖವನ್ನು ಮಾಡಿ ಜಾಮೀನನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಆತ ಒಂದು SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕು
ಆತ ಈ ಒಂದು AI ವಿಡಿಯೋವನ್ನು ಮಾಡೋದಕ್ಕೆ ಈ ಹಿಂದೆ ಯಾರಿದ್ರು, ಆತನಿಗೆ ಯಾರಾದರೂ ಹೇಳಿಕೊಟ್ಟಿದ್ದಾರಾ ಅಥವಾ ಬೇರೆ ದುರುದ್ದೇಶದಿಂದ ಆತ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹೆಣವನ್ನು ಹೂತಾಕಿದ್ದಾರೆ ಅನ್ನುವಂತಹ ವ್ಯಕ್ತಿ ಒಂದು ಸೈಡ್ ಆದರೆ, ಮತ್ತೊಂದು ಸೈಡ್ ವಿಡಿಯೋ ಮಾಡುವಂತಹ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ನಂಬಿಸುವಂತಹ ಒಂದು ಪ್ರಕ್ರಿಯೆಗಳನ್ನು, ಅಂದರೆ ಸುಳ್ಳು ಸುದ್ದಿಯನ್ನು ನಂಬಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಇದನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಸಾಕಷ್ಟು ದಿನಗಳಿಂದಲೂ ಕೂಡ ಅಂದರೆ ಈ ರೀತಿಯಾದಂಥ ಒಂದು ಕೃತ್ಯಗಳೇನಿದ್ದಾವೆ, ಈ ಕೃತ್ಯಕ್ಕೆ ಯಾರು ಮೇನ್ ಕಿಂಗ್ ಪಿನ್ ಅನ್ನುವಂಥದ್ದು ಈಗ SIT ಅಧಿಕಾರಿಗಳು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸಂತೋಷ್. ಅಭಿಷೇಕ್, ಸದ್ಯಕ್ಕೆ ಮಾಸ್ಕ್ ಮ್ಯಾನ್ನ ವಿಚಾರಣೆ ಆಗ್ತಾ ಇದೆ. ಸಮೀರ್ ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದಾರೆ, ಬಟ್ ಹಿ ಹ್ಯಾಸ್ ಟು ಅಟೆಂಡ್ ದ ಸ್ಟೇಷನ್ ಅಲ್ವಾ? ಸೊ ಹೀಗಾಗಿ ಇವತ್ತೇನಾದರೂ ಸಮೀರ್ ಪೊಲೀಸರ ಮುಂದೆ ಹಾಜರಾಗ್ತಾರಾ? ಜೊತೆಗೆ ಈ ಸುಜಾತಾ ಭಟ್ ಅವರ ಗಂಟೆಗೊಂದು ಗೊಂದಲದ ಹೇಳಿಕೆ ನೋಡ್ತಾ ಇರೋದಾದರೆ SIT ಅವ್ರ ಮೇಲೂ ಕಣ್ಣಿಟ್ಟಿದೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ಅನಾರೋಗ್ಯದ ಕಾರಣ ಕೊಟ್ಟು ಬಂದಿಲ್ಲ ಇಲ್ಲಿಯ ತನಕ ವಿಚಾರಣೆಗೆ. ಏನಾಗ್ಬೋದು? SIT ಏನಾದರೂ ಸುಜಾತಾ ಭಟ್ ಅವ್ರನ್ನ ಬಂಧಿಸ್ತಾರಾ? ಸಮೀರ್ ಅವರ ಬಂಧನ ಕೂಡ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಖಂಡಿತ ಮಾನವೀಯತೆಯ ಮೇರೆಗೆ ಸುಜಾತಾ ಭಟ್ ಅವರಿಗೆ ಒಂದಷ್ಟು ಎಕ್ಸೆಂಪ್ಷನ್ಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಮತ್ತು ವಯಸ್ಸಾಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ತೀವ್ರವಾಗಿ ವಿಚಾರಣೆ ಅಂದರೆ ತಮ್ಮ ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ಇಂಟ್ರೋಗೇಷನನ್ನು ಮಾಡೋದಕ್ಕಿಂತ ಬದಲು ಅವರನ್ನು ಎಲ್ಲಿದ್ದಾರೋ ಅವರಿಗೆ ಒಂದು ಅವಕಾಶವನ್ನು ಕೊಡುವಂಥದ್ದು. ಏನೇನು ದಾಖಲೆಗಳಿದೆ ನಿಮ್ಮಲ್ಲಿ, ಇಲ್ಲಿಯವರೆಗೂ ಏನೇನು ಆರೋಪಗಳನ್ನು ಮಾಡಿದ್ರಿ ಅದಕ್ಕೆಲ್ಲವೂ ಕೂಡ ದಾಖಲೆಯನ್ನು, ಸೂಕ್ತವಾದಂತಹ ದಾಖಲೆಯನ್ನು ಕೊಡಿ ಅಂತ ಹೇಳಿ ಅವರೇ ಫೋನ್ ಮುಖಾಂತರ ಅವರಿಗೆ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಇಂದು ಅಥವಾ ನಾಳೆ ಒಳಗಡೆ ಅವರ ಬನಶಂಕರಿಯ ಮನೆಗೆ ಬಂದು ಅಲ್ಲಿಯೇ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಕೊಟ್ಟಂತಹ ದ್ವಂದ್ವ ಹೇಳಿಕೆಗಳನ್ನು SIT ಅಧಿಕಾರಿಗಳ ಮುಂದೆ ಏನಾದರೂ ಹೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಹಾಗೂ ಅನಿವಾರ್ಯವಾಗಿ ಆಕೆಯನ್ನು ವಶಕ್ಕೆ ಪಡೆದು ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು SIT ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಹೀಗಾಗಿ ಆಕೆ ಯಾರ್ಯಾರ ಮೇಲೆ ಆರೋಪವನ್ನು ಮಾಡಿದ್ದಾರೆ, ಯಾರ್ಯಾರು ಹತ್ಯೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ದಾರೆ, ಅದೆಲ್ಲದಕ್ಕೂ ಕೂಡ ದಾಖಲೆ ಬೇಕು. ದಾಖಲೆಗಳನ್ನು ಸಿದ್ಧಪಡಿಸಿ ನಾವು ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಆಕೆಯನ್ನು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಸಮೀರ್ ಏನಿದ್ದಾನೆ ಆತನು ಕೂಡ ಇಂದು ಅಥವಾ ನಾಳೆ ಆತನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ವಿಚಾರಣೆ ವೇಳೆ ಯಾವುದೇ ರೀತಿಯಾದಂತಹ ಸೂಕ್ತ ದಾಖಲೆಗಳು ಮತ್ತು ಅಂದರೆ ಆತ ಒಂದು ಆರೋಪ ಏನು ಮಾಡಿದ್ದಾನೆ, ಸಾವಿರಾರು ಜನ ಹೆಣ್ಮಕ್ಳನ್ನ ಏನೋ ಮಾಡಿದ್ದಾನೆ ಅಂಥೇಳಿ. ಹೀಗಾಗಿ ಇದಕ್ಕೆ ಬೇಕಾದಂತಹ ಒಂದು ಸೂಕ್ತ ದಾಖಲೆ ಇಲ್ಲದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿ ಈ ರೀತಿಯಾದಂತಹ ಅಫೆನ್ಸನ್ನು ಮಾಡಿದ್ದಾನೆ ಅಂತ ಹೇಳಿ ಮನವಿಯನ್ನು ಮಾಡಿ ಆತನ ಜಾಮೀನನ್ನು ರದ್ದುಪಡಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯಬಹುದು. ಮತ್ತು ಅದರ ಜೊತೆಗೆ ಆತನನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ನಡೆಸಿ ನಂತರ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಯಾಕಂದರೆ ಇದೊಂದು ಗಂಭೀರವಾದಂತಹ ಪ್ರಕರಣ, ಸಾಕಷ್ಟು ಒಂದು ಸಂಚಲನ ಮೂಡಿಸಿರುವಂತಹ ಒಂದು ಪ್ರಕರಣ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ SITಯ ಮುಂದಿನ ಒಂದು ಹಾದಿ ಏನಿದೆ ಅದು ತೀವ್ರಗತಿಯಲ್ಲಿ ಮುಂದುವರಿಯಲಿದೆ. ಸಂತೋಷ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.